ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ನೋಡಿ, ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ. ಟೋಟಲ್ ಇದು 4.5 ಎಕರೆ ಬರುತ್ತೆ. ನೋಡಿ, ಈ ಕಡೆ ಬಂದು ನಿಮಗೆ 2 ಎಕರೆ ಎತ್ಕುಂಟೆ. ನೋಡಿ, ಇದೇನು ಫೆನ್ಸ್ ಇದೆ, ಹಿಂಗೆ ಸೀದಾ ಅಲ್ಲಿಂದ ಹೋಗಿ ಹಿಂಗೆ ಬಂದು ಇದು ಬಂದು 2 ಎಕರೆ ಎತ್ಕುಂಟೆ. ಇದು ನೋಡಿ, ನಿಮಗೆ ಊರು ಪಕ್ಕದ ಜಾಗ ಇದು. 2 ಎಕರೆ ಎತ್ಕುಂಟೆ, ಇದು 2 ಎಕರೆ ಎತ್ಕುಂಟೆ. ಟೋಟಲ್ 4.5 ಎಕರೆ. ನಿಮ್ಗೆ ಅಲ್ಲೊಂದು 10 ಕುಂಟೆಗಿಂತ ಜಾಸ್ತಿ ಖರಾಬ್ ಬರುತ್ತೆ. ಆ ಜಾಗ ಏನಿದೆ ಅದು ಕಾಲುವೆ. ಆ ಕಾಲುವೆಗೆ ಇರೋದ್ರಿಂದ ಅದೊಂದು ಸ್ವಲ್ಪ ಖರಾಬ್ ಬರುತ್ತೆ. ನಿಮ್ಗೊಂದು 10 ಕುಂಟೆಗಿಂತ ಜಾಸ್ತಿ ಬರುತ್ತೆ. ಮತ್ತು ನಿಮಗೆ ಊರು ಪಕ್ಕದ್ದೇ ಜಾಗ ಇದು. ಈ ಜಾಗ ಬಂದು ಕನಕಪುರಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ಸಾತ್ನೂರ್ಗೆ 4 ಕಿಲೋಮೀಟ್ರ್ ಆಗುತ್ತೆ. ಇದು ಬಂದು ನಿಮಗೆ ಬಸ್ ರೂಟ್ ಇದು. ನೀವು ಇಲ್ಲಿಂದ ಬೇಕಾದ್ರೆ ಬಸ್ ಇಳಿದ್ಬಿಟ್ಬೇಕಾದ್ರೂ ನೀವು ಇಲ್ಲಿಗೆ ಬರ್ಬೋದು ಈ ಜಾಗಕ್ಕೆ. ನೋಡಿ, ಪ್ಯೂರ್ ಕೆಂಪು ಭೂಮಿ. ಮತ್ತು ನಿಮಗೆ ಹಿಲ್ ಪ್ರಾಪರ್ಟಿ. ಸುತ್ತಲೂ ಕೂಡ ಬೆಟ್ಟಗಳಿದೆ. ಊರು ಪಕ್ಕದ ಜಾಗ ಮತ್ತು ಹಿಲ್ ಪ್ರಾಪರ್ಟಿ. ನೋಡಿ, ಇದರಲ್ಲಿ ನಿಮಗೆ ಒಂದು 40 ತೆಂಗಿನ ಮರ ಬರುತ್ತೆ ಈ ಜಾಗದಲ್ಲಿ. ಇದು ಮತ್ತು ಅದೆಲ್ಲ ಸೇರಿ ನಿಮ್ಗೆ ಇಲ್ಲಿ ಒಂದು 40 ತೆಂಗಿನ ಮರ ಬರುತ್ತೆ. ಒಂದು ಚಿಕ್ಕದೊಂದು ಮಿಷಿನ್ ಮನೆ ಬರುತ್ತೆ. ಮತ್ತು ನಿಮ್ಮ ಪಕ್ಕದಲ್ಲೇ ಒಂದು ಕಾಲುವೆ ಇದೆ, ಹಳ್ಳ. ನೋಡಿ, ಪ್ಯೂರ್ ಕೆಂಪು ಭೂಮಿ ಇದು. ಮತ್ತು ಇದು ಬಂದು ನಿಮಗೆ ಪ್ಲೈನ್ ಲ್ಯಾಂಡು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೀವು ಆರಾಮಾಗಿ ನಮ್ಮ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದ್ರ ಬೆಲೆ ಬಂದು ಫರ್ ಗುಂಟೆ 2,60,000 ಹೇಳ್ತಾರೆ ಫರ್ ಗುಂಟೆಗೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ, ಎಷ್ಟು ಚೆನ್ನಾಗಿದೆ ಲೊಕೇಶನ್. ಅಂದರೆ ತುಂಬಾ ಚೆನ್ನಾಗಿದೆ. ಬೆಟ್ಟದ ಕೆಳಗಡೆ ಇರೋದ್ರಿಂದ ನೋಡೋಕ್ಕೆ ಮತ್ತು ಸೂಪರಾಗಿ ಕಾಣಿಸುತ್ತೆ. ನಿಮ್ಗೆ ಹತ್ತತ್ತ ರೋಡ್ ಫೇಸೇ. ಇಲ್ಲಿಂದ ನಿಮ್ಗೆ ಅಲ್ಲಿಗೆ ಈ ಜಾಗಕ್ಕೆ ಬಂದು ಈ 2 ಎಕರೆ ಎತ್ಕೊಟ್ಟೆ ಈ ಸೈಡ್ ಇರೋದಕ್ಕೆ ಒಂದು 300 ಅಡಿ ರೋಡ್ ಫೇಸ್ ಬರುತ್ತೆ, ನಾರ್ತ್ ಫೇಸು. ಇದು ಕೂಡ 200 ಅಡಿಗಿಂತ ಜಾಸ್ತಿ ಬರುತ್ತೆ ರೋಡ್ ಫೇಸು. ಇದು ಕೂಡ ನಿಮ್ಗೆ ಇದು ಬಂದು ಸೌತ್ ಫೇಸ್ ಇದು. ನೋಡಿ, ನಿಮ್ಗೊಂದು 40 ತೆಂಗಿನ ಮರ ಬರುತ್ತೆ ಇದರಲ್ಲಿ. ಮತ್ತು ನಿಮಗೆ ಹದ್ಬಸ್ತೆಲ್ಲ ಆಗಿದೆ. ಫೆನ್ಸಿಂಗ್ ಕಲ್ಲು ಹಾಕಿದರೆ ಫೆನ್ಸಿಂಗ್ ಒಂದು ಮಾಡ್ಕೋಬೇಕಷ್ಟೇ. ಹದ್ಬಸ್ತೆಲ್ಲ ನೆಟ್ಟಿದ್ದಾರೆ. ಮತ್ತು ಇದು ಬಂದು ಡೈರೆಕ್ಟ್ ರಿಜಿಸ್ಟರ್ ಇರೋಂಥ ಜಾಗ ಇದು. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮ್ಗೆ ಈ ಹಳ್ಳ ಏನಿದೆ ಇಲ್ಲೇ ನಿಮ್ಗೆ ಒಂದು 10 ಕುಂಟೆಗಿಂತ ಜಾಸ್ತಿ ಖರಾಬ್ ಬರುತ್ತೆ. ನೋಡಿ, ಅಕ್ಕಪಕ್ಕ ಊರಿರೋದ್ರಿಂದ ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿಲ್ಲ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ನಿಮ್ಗೆ ಬಸ್ ಫೆಸಿಲಿಟಿ ಎಲ್ಲ ಇದೆ. ಮತ್ತು ಕನಕಪುರಕ್ಕೆ 20 ಕಿಲೋಮೀಟ್ರ್ ಆಗಿರೋದ್ರಿಂದ ಸಿಟಿಗೂ ಸಾತ್ನೂರು ಸಿಟಿಗೆ ಬರೀ 4 ಕಿಲೋಮೀಟ್ರ್ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ಊರು ಪಕ್ಕದ ಜಾಗ. ನೀವು ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ಆರಾಮಾಗಿ ಒಂದು ಬೋರ್ ಹಾಕ್ಕೊಂಡು ಇಲ್ಲಿ ಆರಾಮಾಗಿ ವಾಸ ಮಾಡ್ಬೋದು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಯೂರ್ ಕೆಂಪು ಭೂಮಿ ಇದು. ನೋಡಿ, ಹಳ್ಳ ಇರೋದ್ರಿಂದ ನಿಮಗೆ ಕಾರ್ನರೆಲ್ಲ ಹತ್ಕೊಂಡು ಒಂದು ಖರಾಬ್ ಬರುತ್ತೆ.
ನೋಡಿ, ಇದೇ ನಿಮಗೆ ಹಿಲ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಹಿಲ್ ವ್ಯೂ. ಇದ್ರ ಪಕ್ಕದ್ದೇ ಜಾಗ ನೋಡಿ, ಇದೇ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. 4.5 ಎಕರೆ ಪಕ್ಕದ ಹಿಲ್ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ. ರೋಡ್ ಪಕ್ಕದ ನೋಡಿ, ಪಕ್ಕ ಎಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ.